ನೀವು ಯಾಕೆ ಅವ್ರಿಗೆ ಕೋಪ ಬರೆಸ್ತೀರಾ? ನಿಮ್ಮ ಕೆಲಸ ಬಡಿ ಹೋಗಿ. ಅರ್ರನವ್ರೆ ಕೈ ಎತ್ತಿ. ಲವ್ ಬರ್ಡ್ಸ್ ಥರ ಕಾಣಿಸ್ತೀವಿ. ಆನಂದನ ರೆಡಿನಾ? ಖುಷಿ ಬ್ರೋ, ಸೂಪರ್ ಆಗಿದೆ ಪೋಸ್. ಯಾರು ಸರ್ ಇವರು? ಎಲ್ಲಿ ಸಿಕ್ಕಿದ್ರು ನಿಮಗೆ? ಅವ್ರು ಸಿಕ್ಕಿರೋದಲ್ಲ, ನಾನು ಅವ್ರಿಗೆ ಸಿಕ್ಕಿರೋದು. ತೆಗೀರಿ ಸರ್, ಕರೆಕ್ಟಾಗಿ ಪೋಸ್ ಕೊಡಿ ಸರ್. ಯಾರು ಸರ್ ಇವನು? ಒಳ್ಳೆ ಗೋರಿಲ್ಲ ಫೋರ್ಸ್ ಕೊಟ್ಟಂಗೆ ಕೊಡ್ತಾನೆ. ಒಂದು ಕೆಲಸ ಮಾಡು, ಫೋಟೋ ಚೆನ್ನಾಗಿ ಬರ್ತಿಲ್ವಾ, ಫೋಕಸ್ ಕಟ್ ಮಾಡ್ಬಿಡು. ಸರಿ ಸರ್. ಸರ್ ನೋಡಿ ಎಲ್ಲ ಸರಿ ಇದೆಯಾ? ಸೂಪರ್, ಹಾಗೆ ತೆಗೀರಿ ಸರ್. ನೆಕ್ಸ್ಟ್ ಬಂದು ನೀವು ಹೇಳ್ಕೊಡೋಗಿ ಸರ್. ಏಯ್, ಎಲ್ಲ ನಿನಗೆ ಗೊತ್ತು ಅಂತ ಕರ್ಕೊಂಬಂದ್ರೆ ನನ್ನ ಕೇಳಿ ಡೈರೆಕ್ಷನ್ ಮಾಡಿಸ್ತಿದ್ಯಾ? ಸರ್, ನನ್ನ ಲೈಫಲ್ಲಿ ನಾನು ಎಂಥ ಟ್ಯಾಲೆಂಟ್ ನೋಡಿದ್ದೀನಿ. ಇಂಥ ಟ್ಯಾಲೆಂಟ್ ಇದೆ ಫಸ್ಟ್ ಟೈಮ್ ಸರ್ ನೋಡ್ತಾ ಇರೋದು. ವೈ ಸರ್, ನೀವೇ ಸರಿ ಹೇಳ್ಕೊಡೋಕ್ಕೆ. ನೆಕ್ಸ್ಟ್ ಸರ್, ಈಗ ನೀವು ಆ ಕಡೆಯಿಂದ ಮಂಟಪದೊಳಗೆ ಬನ್ನಿ. ಮೇಡಮ್, ನೀವು ಈ ಕಡೆಯಿಂದ ಮಂಟಪದೊಳಗೆ ಬನ್ನಿ. ಹಾಗೆ ಇಬ್ರು ಕ್ಲೀನಾಗಿ ನಡ್ಕೊಂಡ್ ಬರ್ತಾ ಇದ್ರೆ ಸೂಪರ್ ಆಗಿರುತ್ತೆ. ಓಕೆನಾ ಮೇಡಮ್? ಓಕೆ ಟೇಕು. ಸರಿ, ಬೇಗ ಹೋಗಿ. ಬನ್ನಿ ಆರಾಧನವ್ರೆ. ಆರಾಧನವ್ರೆ, ಏನು ಹೇಳೋಕ್ ಬರಬೇಡಿ, ನನಗೆಲ್ಲ ಗೊತ್ತಿದೆ. ಹಾಂ ಮತ್ತೆ ಏನು ಗೊತ್ತಿಲ್ಲದೆ ಹತ್ರ ಆಡ್ತಿದ್ದೀರಾ? ಪ್ರೀ ವೆಡ್ಡಿಂಗ್ ಶೂಟಿಗೆ ಬಂದು ಸರಿಯಾಗಿ ಪೋಸ್ ಕೊಡಲಿಲ್ಲ ಅಂದರೆ ಫೋಟೋಸ್ ಚೆನ್ನಾಗಿ ಬರಲ್ಲ. ಅದು ಗೊತ್ತಿದೆ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಆರಾಧನಾ ಸರ್, ರೆಡಿ ಸರ್. ಪುರುಷಿ ಸರ್, ರೆಡಿನಾ? ಆರಾಧನವ್ರೆ ರೆಡಿನಾ? ಬನ್ನಿ ಸರ್, ನೀವು ರೆಡಿನಾ? ರೆಡಿ ಸರ್. ಆಕ್ಷನ್. ಕಟ್. ಸರ್, ಕೈ ಹಿಡ್ಕೊಂಬನ್ನಿ ಸರ್. ರೀ, ಕೈಯೆಲ್ಲ ಕೊಡೋಕ್ಕಾಗಲ್ಲ, ಹಾಗೆ ತೆಗೀರಿ. ಯಾಕೆ ಆರಾಧನವ್ರೆ, ನಿಮಗೆ ನನ್ನ ಕೈ ಹಿಡಿಯೋ ಇಷ್ಟ ಇಲ್ವಾ? ಹೋಲಿ ಬಿಡಿ, ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನನಗೂ ಇಷ್ಟ ಇಲ್ಲ. ಆದರೂ ನನ್ನ ಚಿಕ್ಕ ಪಾಪು ಇದ್ದಾಗಲಿಂದ ನನ್ನ ಮದುವೆ ಅಂದರೆ ಹಾಗಾಗಬೇಕು ಹೀಗಾಗಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದರೆ ಇವತ್ತು ಪರವಾಗಿಲ್ಲ ಬಿಡಿ. ಮಹೇಶ್ ಮಾವ ಏನಾರ ಕೇಳಿದ್ರೆ ಫೋಟೋಶೂಟ್ ಚೆನ್ನಾಗಿ ಆಗಿಲ್ಲ ಅಂತಂದೇ ಹೇಳ್ತೀನಿ. ಇಲ್ಲ ಹೇಳಲ್ಲ, ನನ್ನಲ್ಲೇ ಇಟ್ಕೊಂಡ್ಬಿಡ್ತೀನಿ ಬಿಡಿ. ಸೊ ಏನು ಸರ್ ಇವ್ರ ಗೋಳು? ಸುಮ್ಮನಿರಪ್ಪ ನೀನು. ತೆಗೆದುಕೊಂಡು ತೆಗಿ. ಟೇಕ್. ಸರ್, ಕಣ್ಣು ಮುಚ್ಚಿಬಿಟ್ಟವ್ರಿ ಸರ್. ಸರ್, ಕಣ್ಣು ತೆಗೀರಿ ಸರ್. ಹಾಂ, ತೆಗೀರಿ. ಒಂದು ನಿಮಿಷ ರೀ ಸರ್. ಯಾಕೋ ಸ್ವಲ್ಪ ಮುಖ ಡಲ್ ಆಗಿದೆಯಲ್ಲ? ಹೌದಾ? ಹೌದು. ಕೊಡ್ರು
ಇಲ್ಲೇ ನಿಂತ್ಕೋಬೇಕು ಅಂತ ಗೊತ್ತಾಗಲ್ವಾ? ಏನೇ ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಒಂಚೂರು ಪೌಡ್ರ್ ಹಾಕ್ಬಿಡು, ಓಕೆನಾ? ಕೂತ್ಕೊಂಡು ಮಾಡಿ. ಚೇರು ಜ್ಯೂಸು ಬರುತ್ತೆ ಸರ್. ಆರಾಧನೆಯವ್ರಿಗೆ ಅವ್ರಿಗೂ ಬರುತ್ತೆ ಸರ್, ಬನ್ನಿಲಿ. ಆರಾಧನೆಯವ್ರೆ ಪೌಡ್ರ್ ಹಚ್ಕೋತೀರ ಸ್ವಲ್ಪ? ಬೇಡ. ಅಯ್ಯೋ ಬನ್ನಿ ಸರ್ ಇಲ್ಲಿ. ನೀವು ಆರಾಮ ಮಾಡಿಸ್ಕೊಳ್ಳಿ. ಹಾಂ ಆನಂದಣ್ಣ, ನಾವು ಇನ್ನೊಂದು ಲೊಕೇಶನ್ ಏನು ಶೂಟ್ ಮಾಡೋದು ನೋಡ್ಕೊಂಬರೋಣ, ಆಯ್ತಾ? ಸರಿ ಬನ್ನಿ. ನಂಗೆ ಇದೆಲ್ಲ ಒಂಚೂರು ಇಷ್ಟ ಆಗ್ತಿಲ್ಲ. ಬೇಗ ಬೇಗ ಫೋಟೋಶೂಟ್ ಮಾಡೋ ಮಿಕ್ಸೋದ್ ಬಿಟ್ಟು ಏನ್ರಿ ನಿಮ್ದು ಟಚಪ್ ಪೌಡ್ರು ಅನ್ಕೊಂಡು ಬೇಕು ಅಂತ ಎಳಿತಾ ಇದ್ದೀರಾ? ಹೆಂಗ್ರಿ ಮುಗಿತು ಅಂತ ಅನ್ಸಕ್ಕಾಗತ್ತೆ? ಕೆಲಸ ಅಂದ್ಮೇಲೆ ಸರಿಯಾಗಿ ಮಾಡ್ಬೇಕಪ್ಪ. ನೀವ್ ಯಾಕ್ರಿ ಈ ಕೆಲಸ ಮಾಡ್ತಿದ್ದೀರಾ? ಬಂದ್ ಕೆಲಸ ಮಾಡ್ಬೇಕು, ಅದು ಬಿಟ್ಟು ತಲಹಾಟೆ ಮಾಡೋದಲ್ಲ. ಬಂದ್ ಕೆಲಸನೇ ಮಾಡ್ತಿರೋದು, ಕೆಲಸ ಮಾಡಕ್ ನೀವು ಲೇಟ್ ಮಾಡ್ತಿದ್ದೀರಾ. ಸುಮ್ಮನೆ ನಗ್ನಂತ ಪೋಸ್ ಕೊಡೋದು ಬಿಟ್ಟು ಇಲ್ಲೂ ಮುನಿಯಮ್ಮನ್ ಥರ ಇದ್ರೆ ಹೇಗ್ರಿ ಕೆಲಸ ಮಾಡೋದು? ಬೇಡ, ಮುನಿಯಮ್ಮ ಗಿನಿಯಮ್ಮ ಅಂದ್ರೆ ಚೆನ್ನಾಗಿರಲ್ಲ. ನನ್ನ ಕೆಲ್ಸಕ್ಕೆ ಡಿಸ್ಟರ್ಬ್ ಮಾಡಿದ್ರು ಚೆನ್ನಾಗಿರಲ್ಲ. ಏನ್ರಿ ದೊಡ್ಡ ಕೆಲಸ ನಿಮ್ದು? ಎಲ್ಲರೂ ನಿಮ್ಮೇಲೆ ಡಿಪೆಂಡ್ ಆಗಿರೋ ತರ ಪೋಸ್ ಕೊಡ್ತಾ ಇದ್ದೀರಾ? ನೀವ್ ಇಲ್ದೇ ಇದ್ರೆ ಏನು ನಡೆಯೋದೇ ಇಲ್ವಾ? ನಡೀತಿಲ್ವಲ್ಲ. ನನಗೆ ದುಡ್ಡು ಕೊಟ್ಟಿದ್ದಾರೆ, ನನ್ನ ಕೆಲಸ ಮಾಡಕ್ ಬಿಡಿ. ಬೇಗ ಫೋಟೋಶೂಟ್ ಮುಗಿಬೇಕಂದ್ರೆ ನಗ್ನಗ್ತಾ ಪೋಸ್ ಕೊಡಿ. ಅಪ್ಪ ಪೌಡ್ರು ಇಲ್ಲೊಂಚೂರು ಕೊಡಪ್ಪ. ಓಕೆ. ಓ ಮೂರ್ತಿ, ಬನ್ನಿ ಕುತ್ಕೊಳ್ಳಿ. ಮಂಗಳ, ಕಾಫಿ ತಗೊಂಬಮ್ಮ. ಕಾಫಿ ಏನು ಬೇಡಿತ್ತು? ಏನು ಪೂಜೆಗೆ ಬತ್ತೆ ಹೊಸ್ಕೊಂಡು ಕೂತಿದ್ದೀರಿ ಆರಾಮಾಗಿ? ಅಲ್ಲ, ನಾನು ಕಂಡು ಕೂಡಲೇ ಸುಶಾಂತ್ ಎಲ್ಲಿ ತೋರಿಸಿ ಮೂರ್ತಿ ಅಂತ ಕೇಳ್ತೀರಾ ಅಂತ ಅನ್ಕೊಂಡೆ. ಇದೇನಿದು? ಮೂರ್ತಿ, ಪ್ರತಿ ಸತಿ ನಿಮ್ಮನ್ನು ನೋಡಿದಾಗೆಲ್ಲ ಅದೇ ಕೇಳಬೇಕು ಅನ್ಸುತ್ತೆ. ಆದ್ರೆ ಏನು ಮಾಡೋದು, ನನಗೆ ಗೊತ್ತಿದೆ ನೀವು ನನ್ನನ್ನು ಕರ್ಕೊಂಡು ಹೋಗಲ್ಲ ಅಂತ. ಅದಕ್ಕೆ ನಾನು ಯಾಕೆ ಕೇಳಿ ಬೇಜಾರು ಮಾಡ್ಕೋಬೇಕು? ನನ್ನ ವಿಷಯ ಬಿಡಿ. ಮೊನ್ನೆ ನಮ್ಮ ಯಜಮಾನ್ರು ನಿಮ್ಮ ಜೊತೆ ಹಾಗೆ ಮಾತಾಡಿದ್ರು ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಚೇಚೆ, ಅದಕ್ಕೆಲ್ಲ ಯಾಕೆ ಬೇಜಾರು? ಧರ್ಮ ಏನೋ ಮನ್ಸು ಕಚ್ಕೊಂಡು ಕೊರಗ್ತಾ ಇದ್ದಾನೆ ಅನ್ಸುತ್ತೆ. ಆದ್ರೂ ಒಂದು ಮಾತು ಅಂದಿದ್ದಾನೆ ಅಷ್ಟೇ, ಪರವಾಗಿಲ್ಲ ಬಿಡಿ. ಸರಿ ಮೂರ್ತಿ. ಮಂಗಳ, ಕಾಫಿ ತರಕ್ಕೆ ಎಷ್ಟೊತ್ತಮ್ಮ? ಬಂದೇಮಾ. ತಗೊಳ್ಳಿ. ಮೂರ್ತಿ ಸರ್, ಅಮ್ಮ ಅವರು ತಿಂಡಿನೇ ತಿಂದಿಲ್ಲ. ನೋಡೋದಿಕ್ಕೆ ಆರಾಮಾಗಿದ್ದಾರೆ ಅಂತ ಅನ್ಸುತ್ತೆ. ಯಾಕಿಬ್ರು ಹೀಗಿದ್ದೀರ? ನಿಮ್ಮ ಮಗ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೀನಿ ತಾನೆ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಮೂರ್ತಿ. ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಹೋಗಿದ್ರೆ ನಿಮಗೆ ಕೆಲಸ ವಹಿಸ್ತಾ ಇದ್ರಾ? ಮಗ ಕಣ್ಮುಂದೆ ಇಲ್ಲದೆ ಹೋದ್ರೆ, ಅದು ಈ ಥರ ಹೊರಗಡೆ ಇದ್ರೆ ಯಾವ ತಾಯಿ ತಾನೇ ಖುಷಿಯಾಗಿರ್ತಾಳೆ ಹೇಳಿ? ನಿಮ್ಮ ಪರಿಸ್ಥಿತಿನೂ ನಂಗೆ ಅರ್ಥ ಆಗತ್ತೆ. ಆದ್ರೆ ಇದು ಒಂದು ಟೈಮು. ಅಲ್ಲ, ಮಗ ಏನು ಪರ್ಮನೆಂಟ್ ಆಗಿ ಆಚೆ ಹೋಗಿಲ್ವಲ್ಲ, ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಬರ್ತಾನೆ. ಅಲ್ಲಿ ತನಕ ನೀವು ಸ್ವಲ್ಪ ತಾಳ್ಮೆ ತಗೋಬೇಕು. ನಿಮ್ಮ ಆರೋಗ್ಯ ನೋಡ್ಕೋಬೇಕು, ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇರ್ಬೇಕಲ್ವಾ? ಅಂದಾಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಕೇಳ್ಬೋದಲ್ವಾ ಗೊತ್ತಾಗ್ತಿಲ್ಲ. ಆದರೆ ಅದು ಸುಶಾಂತಂಗೆ ಸಂಬಂಧಿಸಿದ್ದು. ರಾಜಕ್ಕೆ ಸಂಬಂಧಪಟ್ಟಿದ್ದ? ಇದೇನ್ ಮೂರ್ತಿ, ಕೇಳಿ, ಸಹಾಯ ಮಾಡ್ತೀರಾ ಅಂತ ಕೇಳೋದೇನಿದೆ? ಇದು ವಿಷಯ ಹಾಗಲ್ಲ, ಅದು ಸ್ವಲ್ಪ ಸೂಕ್ಷ್ಮವಾಗಿದೆ. ಏನು ಅಂದರೆ, ಸುಶಾಂತಕ್ಕೆ ಸಂಬಂಧಿಸಿರೋ ವಿಷಯ ಒಂದು ಅಮಲಾ ಹತ್ರ ಇರೋ ಪೆನ್ ಡ್ರೈವಲ್ಲಿ ಇದೆ ಅಂತ ನಂಗೆ ಅನ್ಸುತ್ತೆ. ಆ ಪೆನ್ ಡ್ರೈವ್ನ ಅಮಲಂಗೆ ಗೊತ್ತಾಗದೆ ಇರೋ ಹಾಗೆ ತಂದು ಕೊಡ್ಬೋದಾ? ಇದೇನ್ ಮೂರ್ತಿ, ಅಮಲಂಗ್ ಗೊತ್ತಾಗದೆ ಇರೋ ಹಾಗೆ ಯಾಕೆ ತಂದು ಕೊಡ್ಬೇಕು? ಹಾಗಲ್ಲ, ಕೆಲವೊಂದು ವಿಚಾರಗಳನ್ನ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ನೀವು ತಂದು ಕೊಟ್ಟಿದ್ರೆ ತುಂಬ ಹೆಲ್ಪ್ ಆಗ್ತಾ ಇತ್ತು. ಅಲ್ಲ ಮೂರ್ತಿ, ಅವಳೇನ್ ಬೇರೆ ಅವಳ? ನಿಮ್ಗೆ ಅದ್ ಏನ್ ಬೇಕು ಅದನ್ನ ಅವಳ ಡೈರೆಕ್ಟ್ ಆಗಿ ಕೇಳಿದ್ರೆ ಅವಳೇ ನಿಮಗ್ ಕೊಡಲ್ವಾ? ಮೂರ್ತಿ, ಅಷ್ಟಕ್ಕೂ ನೀವೇನ್ ಬೇರೆ ಅವ್ರ?
ನಾವ್ ಯಾವತ್ತೂ ನಿಮ್ಮನ್ನ ನಮ್ಮ ಮನೆಯವರು ಅಂತಾನೆ ತಿಳ್ಕೊಂಡಿದೀವಲ್ಲ, ಅಂಥದ್ರಲ್ಲಿ ನಿಮಗ್ ನಮ್ಮ ಮನೆಯವ್ರ ಬಗ್ಗೆ ಅನುಮಾನನ? ಅದ್ರಲ್ಲೂ ನೀವು ನನ್ನ ಮಗಳ ಬಗ್ಗೆ ಅನುಮಾನ ಪಡ್ತಾ ಇದ್ದೀರಾ? ಅಲ್ಲ ಅದಕ್ಕೆ ಅದು ಹಾಗಲ್ಲ. ವಿಷಯ ಏನಪ್ಪಾ ಅಂತಂದ್ರೆ ನೋಡಿ ಮೂರ್ತಿ, ಇದೆಲ್ಲ ಚರ್ಚೆ ಮಾಡ್ಕೊಂಡು ಕುತ್ಕೊಂಡ್ರೆ ವಿಷಯ ಸುಮ್ಮನೆ ದೊಡ್ಡದಾಗುತ್ತೆ. ನಾನೀಗ ಅವಳನ್ನೇ ಕರಿತೀನಿ, ನಿಮ್ಗೆ ಏನ್ ಬೇಕೋ ಅವಳನ್ನೇ ಕೇಳ್ಕೊಳ್ಳಿ. ಅಯ್ಯೋ ಅದು ಹಾಗಲ್ಲ, ನನ್ ಮಾತು ಕೇಳಿ. ಹಾಗಲ್ಲ ಅಂದ್ರೆ ಏನರ್ಥ? ಅಲ್ಲ, ಅವಳು ಗೊತ್ತಿಲ್ಲದೆ ಪೆನ್ ಡ್ರೈವ್ ನ ನಿಮಗ್ ತಂದು ಕೊಡ್ಬೇಕು ಅಂದ್ರೆ ಅವಳೇನಾದ್ರು ತಪ್ಪು ಮಾಡಿದಾಳೆ ಅಂತಾನಾ? ಈಗ ಅವಳೇನಾದ್ರು ತಪ್ಪು ಮಾಡಿದ್ರೆ ಇವಾಗ್ಲೇ ಎಲ್ಲ ಕ್ಲಿಯರ್ ಆಗ್ಬಿಡ್ಲಿ. ನಾನು ಅವಳ ಇವಾಗ್ಲೇ ಕರಿತೀನಿ. ಒಂದ್ ನಿಮಿಷ ಇರಿ ಮೂರ್ತಿ. ಅಮ್ಮು, ಅಮ್ಮು ಬಾಯ್ಲಿ. ಸರ್ ಸ್ವಲ್ಪ ಸ್ಟೈಲಾಗಿ ನಿಂತ್ಕೊಳ್ಳಿ ಸರ್, ಪಂಚೆ ಎಲ್ಲ ಇಟ್ಕೊಂಡು ಹಿಂಗೆಲ್ಲ ನಿಂತ್ಕೊಳ್ಳಿ. ಸರ್ 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 ಸ್ವಲ್ಪ ಒಂದ್ಗಡೆ ಐತಿ ಸರ್, ಸ್ಟೈಲಾಗಿ ನಿಂತ್ಕೊಳ್ಳಿ. ಕೈ ಎತ್ತಿ ಸರ್ ಮೇಲೆ. ಈ ಕಡೆ ನೋಡಿ, ಸ್ಮೈಲ್ ಮಾಡಿ ಸರ್. ಸ್ಮೈಲ್, ಸೂಪರ್. ಆ ಕಡೆ ನೋಡಿ ಸರ್. ಏಯ್, ನಂದೊಬ್ಬಂದ ಫೋಟೋ ಎಷ್ಟು ಅಂತ ತೆಗಿತೀಯ? ಮದ್ವೆ ಫೋಟೋ ಅಂತಂದ್ರೆ ಗಂಡು ಹೆಣ್ಣು ಇಬ್ರು ಇರ್ಬೇಕಾಗ್ತದೆ. ಕರಿಯವ್ರಲ್ಲ ಸರ್, ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಸಾಲನ್ನು ತೆಗಿತಾರೆ ಸರ್. ಸೋಲು ಸೋಲು ನನ್ನ ಮಗನೇ, ನನ್ನ ಜೀವಮಾನದಲ್ಲಿ ಸೋಲೋ ಮಾತೇ ಇಲ್ಲ. ಏನ್ ಅನ್ಕೊಂಡಿರ್ತೀಯ? ಲೇ, ನಾನು ಯಾರು ಗೊತ್ತಿದ್ದೋ? ನಾವಮ್ಮ ಯಾರು ಗೊತ್ತಾ? ನಾವಮ್ಮ ಮನ್ಸ್ಬಿಡಿದ್ರೆ ನಿನ್ನ ಕಿತ್ತೋದ್ ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾ ನಿನ್ನ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ಕೊಂಡ್ಬಿಡ್ತಾಳೆ. ಸರ್ 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 ಯಾಕೆ ಸರ್ ಕೋಪ ಮಾಡ್ಕೋತೀರಾ? ಒಬ್ಬರೇ ನಿಂತ್ಕೊಂಡು ತೆಗ್ಸ್ಕೋತಾರಲ್ಲ ಅದನ್ನ ಸೋಲೋ ಅಂತಾರೆ ಸರ್. ಸರ್ ಸ್ವಲ್ಪ ತಾಳ್ಮೆಯಿಂದ ಇರಿ ಸರ್, ಪ್ಲೀಸ್ ಸರ್. ಯಾವನಿಗೆ ತಾಳ್ಮೆ ಗೀಳ್ಮೆ ಅಂತೆಲ್ಲ ಮಾತಾಡ್ತಿದ್ಯಾ? ಯಾಕೆ ಸರ್, ಜಾಸ್ತಿ ಆಯ್ತಾ? ಏಯ್, ನನ್ನ ಮಗನೇ, ನಿನ್ನ ಪ್ಲಾನ್ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ಯಾ? ಇಲ್ಲೇನಾರ ನನ್ನ ಹತ್ರ ಆಟ ಆಡಕ್ಕೆ ಬಂದ್ರೆ ಗೊತ್ತಲ್ಲ. ನಾನು ಯಾಕೆ ಆಟ ಆಡಲಿ? ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ನಿಮ್ಮ ಬೌನ್ಸರ್ಸ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊ. ಆ ಫೋಟೋ ನಿಮ್ಮೇನೋ ಕಟ್ಔಟ್ ಹಾಕ್ಸ್ಕೊ. ಏಯ್, ಏನೋ ಮಾತಾಡ್ತಿದ್ಯಾ? ನಾನು ಬದುಕಿದ್ದಾಗ ಕಟೌಟ್ ಹಾಕು ಅನ್ನೋದೆಲ್ಲ ಮಾತಾಡ್ತೀಯಾ? ನನ್ನ ಮಗನೇ, ನನಗೆ ಚೆನ್ನಾಗಿ ಗೊತ್ತು. ನೀನು ಮಾವನ ಮುಂದೆ ಒಂದು ಮಾತಾಡ್ತೀಯಾ, ನನ್ನ ಮುಂದೆ ಒಂದು ಮಾತಾಡ್ತೀಯಾ? ಮಗನೇ ಅಷ್ಟೇ. ನಾನು ಆಟ ಆಡ್ತಿರೋದು ನಿನ್ನ ಪಿಕ್ ಪಾಕೆಟ್ ಸ್ಟೋರಿನ ಹೇಳ ಹೇಳಿದ್ರೆ ಇವತ್ತೇ ನಿನ್ನ ಮದುವೆ. ಬೇಡ. ಏಯ್ ಮಗಲೇ, ನೋಡು, ನಮ್ಮ ಹುಡುಗಿ ಮುಂದೆ ನಿಂಗೆ ಅವಮಾನ ಆಗಬಾರ್ದು ಅಂತ ಸುಮ್ಮನೆ ಹೋಗ್ತಾ ಇದ್ದೀನಿ. ಇಲ್ಲಾಂದ್ರೆ ಮಗನೇ ಇವತ್ತು